ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬೆಂಗಳೂರು ಮತ್ತೊಂದು ಭೀಕರ ಅಪಘಾತಕ್ಕೆ ಸಾಕ್ಷಿಯಾಗಿದೆ. ನಾನಿದೀಗ ಆ ಅಪಘಾತದ ಸ್ಪಾಟ್ನಲ್ಲೇ ಇದ್ದೇನೆ. ಒಂದಷ್ಟು ದೃಶ್ಯವನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಹೊಸಕೋಟೆಯ ದುರಂತದ ಬಗ್ಗೆ ಆರಂಭದಲ್ಲಿ ಸ್ವಲ್ಪ ಹೇಳಿ ಅದಾದ ಬಳಿಕ ಈ ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ಹೊಸಕೋಟೆಯ ದುರಂತ ಅದು ಮಹಾ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತ CCTV ದೃಶ್ಯ ಕೂಡ ರಿಲೀಸ್ ಆಗಿದೆ. ಆರಂಭದಲ್ಲಿ ಕ್ಲಾರಿಟಿ ಇರಲಿಲ್ಲ, ಆ ಅಪಘಾತ ಆಗಿದ್ದು ಹೇಗೆ, ಏನು ಕಾರಣ ಇರುವ ರೀತಿಯಲ್ಲಿ. ಅದಾದ ಬಳಿಕ ಗೊತ್ತಾದಂಥ ವಿಚಾರ ಅಂದರೆ ಆ XUV 700 ಕಾರ್ ಏನಿತ್ತು ಅಥವಾ XUV 700 ಕಾರ್ ಏನಿತ್ತು, ಅತಿಯಾದಂಥ ವೇಗ CCTV ಕ್ಯಾಮ್ರಾದಲ್ಲಿ ಅದು ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ರ್ಯಾಶ್ ಡ್ರೈವಿಂಗ್, ಹೆಚ್ಚು ಕಡಿಮೆ 160 170 ಅಲ್ಲಿ ಇದ್ರು ಅಂತ ಕಾಣುತ್ತೆ. ಹೀಗಾಗಿ ಅವರಿಗೆ ಫ್ಲೈಓವರ್ ಇಂದ ಕೆಳಗಡೆ ಬರುವ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿದೆ, ಸೀದಾ ಸ್ಪ್ಲೆಂಡರ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅಮಾಯಕ ಗಗನ್ ಸಾವನ್ನಪ್ತಾನೆ. ಅದಾದ ಬಳಿಕ ಕಂಟ್ರೋಲ್ ತಪ್ಪಿ ಕ್ಯಾಂಟರ್ಗೆ ಹಿಂಬದಿಂದ ಡಿಕ್ಕಿ ಹೊಡೆದಿದ್ದಾರೆ. ಕಾರ್ ಕಂಪ್ಲೀಟ್ ಆಗಿ ಅಪ್ಪಚ್ಚಿ ಆಗುತ್ತೆ. ಏರ್ ಬ್ಯಾಗ್ ಓಪನ್ ಆದ್ರೂ ಕೂಡ ಅವರು ಉಳಿಯುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಅದೇ ರೀತಿಯಾಗಿ ಆ ಕ್ಯಾಂಟರ್ನ ಹಿಂಬದಿಯ 2 ಟೈರ್ ಕೂಡ ಕಳಚಿ ಬಂದಿದೆ. ಅಂದ್ರೆ ಯೋಚನೆ ಮಾಡಿ, ಕ್ಯಾಂಟರ್ನ ಟೈರ್ ಕಳಚಿ ಬಂದಿದೆ ಅಂದ್ರೆ ಯಾವ ಫೋರ್ಸ್ ಅಲ್ಲಿ ಹೊಡೆದಿದ್ರು ಅಂತ ಹೇಳಿ. ಆ ಕಾರಣಕ್ಕಾಗಿ ಸ್ಪಾಟ್ ನಲ್ಲಿ ಜೊತೆಗೆ ಇದ್ದಂತ ಎಲ್ಲಾ ಸ್ನೇಹಿತರು ಕೂಡ ಒಟ್ಟು 7 ಮಂದಿ ದುರಂತ ಅಂತ್ಯವನ್ನ ಕಂಡ್ರು. ಒಟ್ಟಾರೆಯಾಗಿ ಅತಿಯಾದಂತ ವೇಗವೇ ಆ ಘಟನೆಗೆ ಕಾರಣ ಅನ್ನೋದು ಬಹಳ ಸ್ಪಷ್ಟ. ಆ ಕುಟುಂಬಸ್ಥರಿಗೆ ಜೀವನ ಪರ್ಯಂತ ನೋವು. ಬಹುತೇಕರು ಒಬ್ಬೊಬ್ಬರೇ ಮಕ್ಕಳಿದ್ರಂತ. ಅದೆಂತ ಸಂಕಟ, ಅದೆಂತ ನೋವು, ನಾವ್ಯಾರು ಕೂಡ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಪ್ರತಿ ಅಪಘಾತ ಕೂಡ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆ ಗಂಟೆ ಆಗಬೇಕು ಅಂತ. ನೈಟ್ ಔಟ್ ಅಂತನೋ ಅಥವಾ ಜಾಲಿ ರೈಡ್ ಅಂತನೋ ಬಂದಂಥವರೆಲ್ಲರೂ ಕೂಡ ಮಸಣವನ್ನು ಸೇರಿಬಿಟ್ರು. ಅದಾದ ಬಳಿಕ ಇದೀಗ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಮತ್ತೊಂದು ದುರಂತ. ಇಲ್ಲಿ ಸಾವನ್ನಪ್ಪಿದ್ದು ಯಾರು ಅಂದ್ರೆ ಇಲ್ಲೂ ಕೂಡ ಯುವಕರು, 18, 19, 20 ವಯಸ್ಸಿನ ಆಸುಪಾಸಿನವರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ಅನ್ನು ಗಮನಿಸ್ತಾ ಹೋಗೋಣ. ಯಾಕೆ ಇಂಥ ವಿಚಾರವನ್ನ ಗ್ರೌಂಡ್ಗೆ ಬಂದು ನಿಮಗೆ ವಿವರಿಸ್ತೇನೆ ಅಂದ್ರೆ, ಇನ್ನಾದರೂ ಒಂದಷ್ಟು ಜನರಿಗೆ ಇದು ಎಚ್ಚರಿಕೆ ಆಗಲಿ, ಇನ್ನಾದರೂ ಇಂತಹ ತಪ್ಪನ್ನ ಬೇರೆ ಯಾರು ಕೂಡ ಮಾಡದೆ ಇರಲಿ ಅಂತ ಹೇಳಿ. ಈ ರಸ್ತೆಯನ್ನೇನು ಗಮನಿಸ್ತಾ ಇದ್ದೀರಿ ನೀವು, ಆ ಕಡೆಯಿಂದ ಬರುವಂತ ರೋಡ್ ಇದೆಯಲ್ಲ, ಇದು ತುಮಕೂರಿನಿಂದ ಬರುವಂತ ಹೈವೇ. ಇದು ನಿಮಗೆ ಆ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರಿನ ಕಡೆಯಿಂದ ತುಮಕೂರು ಕಡೆಗೆ ಹೋಗುವಂತ ಮಾರ್ಗ. ಇಲ್ಲಿ ಏನಾಗಿದೆ ಅಂದ್ರೆ, ಇಂಡಿಕಾ ಕಾರ್ನಲ್ಲಿ ಒಟ್ಟು 5 ಜನ ಸ್ನೇಹಿತರು ಈ ರಸ್ತೆಯ ಮೂಲಕ, ಈ ಗಮನಿಸ್ತಾ ಇದ್ದೀರಲ್ಲ, ಈ ರಸ್ತೆ ಮೂಲಕ ಇಲ್ಲಿ ಕಾರ್ ಬರ್ತಾ ಇದೆಯಲ್ಲ, ಇದೇ ಮಾದರಿಯಲ್ಲಿ ಆ ಇಂಡಿಕಾ ಕಾರ್ ಕೂಡ ಬರ್ತಾ ಇರುತ್ತೆ. ಮಧ್ಯರಾತ್ರಿ ಹೆಚ್ಚು ಕಡಿಮೆ 11:15 ಸಂದರ್ಭ ಅದು. ಬಹಳ ಟೈಮ್ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕೂ ಕೂಡ ಬೆಂಗಳೂರು ಆಕ್ಟಿವ್ ಇರುತ್ತೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. 11:15 ಸುಮಾರಿಗೆ ಇದೇ ರಸ್ತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಕಡೆ ಲೇನ್ ನಲ್ಲಿ ಬರ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ. ಅಂದ್ರೆ ಲಾಸ್ಟ್ ಲೇನ್ ಅನ್ನು ಏನ್ ನೋಡ್ತಾ ಇದ್ರಿ, ಅಲ್ಲಿ ಬರ್ತಾ ಇದ್ರು ಎನ್ನುವಂತ ಮಾಹಿತಿ ಇದೆ. ಅಲ್ಲಿ ಬರ್ತಾ ಇದ್ದಂತ ಇಂಡಿಕಾ ಕಾರು ಇದ್ದಕ್ಕಿದ್ದ ಹಾಗೆ ಕಂಪ್ಲೀಟ್ ಕಂಟ್ರೋಲ್ ಅನ್ನು ತಪ್ಪಿ ಬಿಡುತ್ತೆ. ಯಾವ ಕಾರಣ ಅಂದ್ರೆ, ಪ್ರಾಥಮಿಕವಾಗಿ ಗೊತ್ತಾಗ್ತಿರುವ ಮಾಹಿತಿಯ ಪ್ರಕಾರ ವಿಪರೀತ ವೇಗದಲ್ಲಿ ಇದ್ರಂತೆ. ಅದು ಸೆಕೆಂಡ್ ಹ್ಯಾಂಡ್ ಇಂಡಿಕಾ ಕಾರು ಕೂಡ ಹೌದು. ಆ 5 ಜನರಲ್ಲಿ ಒಬ್ಬ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಂಡಿರ್ತಾನೆ. ಆ ಕಾರ್ನಲ್ಲಿ ಏನಾದ್ರೂ ದೋಷ ಆಯ್ತಾ ಏನು ಗೊತ್ತಿಲ್ಲ. ಒಟ್ಟಾರೆಯಾಗಿ ರ್ಯಾಶ್ ಡ್ರೈವ್ ಅಂತೂ ಕನ್ಫರ್ಮ್. ಬಹಳ ವೇಗದಲ್ಲಿದ್ರು, ಯಾಕಂದ್ರೆ ನಿನ್ನೆ ರಾತ್ರಿ 11:15 ಸುಮಾರಿಗೆ ರಸ್ತೆಯಲ್ಲಿ ಹೆಚ್ಚಿನ ವೆಹಿಕಲ್ಸ್ ಗಳು ಇರಲಿಲ್ಲ. ಹಾಗೆ ಅವರೆಲ್ಲರೂ ಕೂಡ ಬಂದಿದ್ದು ಆ ಹೈವೇ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವಿಸಬೇಕು ಎನ್ನುವಂತ ಉದ್ದೇಶದಿಂದ, ಜಾಲಿ ರೈಡ್ಗೋಸ್ಕರ ಬಂದಿದ್ರು. ಹೀಗಾಗಿ ಅತಿ ವೇಗದಲ್ಲಿದ್ರು. ಬಂದಂತವ್ರು ಇಲ್ಲಿ ಏನ್ ಗಮನಿಸ್ತಾ ಇದ್ದೀರಿ, ಈ ರಸ್ತೆಯನ್ನು ನೋಡಿ, ಇಲ್ಲಿ ಬಂದು ಅವರು ಡಿವೈಡರ್ಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ. ಈ ಡಿವೈಡರ್ ಕೂಡ ಹೆಚ್ಚು ಹೈಟ್ ಇಲ್ಲ. ಡಿವೈಡರ್ ಸ್ವಲ್ಪ ಏನಾದರೂ ಹೈಟ್ ಇತ್ತು ಅಂತ ಆದ್ರೆ ನಿಮಗೆ ವೆಹಿಕಲ್ಸ್ ಇಲ್ಲೇ ಕಂಟ್ರೋಲ್ಗೆ ಸಿಕ್ಕಿಬಿಡುತ್ತೆ. ತುಂಬ ಕಡೆಗಳಲ್ಲಿ ಅದೇ ಸಮಸ್ಯೆ. ತುಂಬ ಜನ ಈ ಹೈವೇ ಎಕ್ಸ್ಪರ್ಟ್ಗಳು, ಅಂದರೆ ರಸ್ತೆಗೆ ಸಂಬಂಧಪಟ್ಟಂಥ ತಜ್ಞರು ಅದನ್ನೇ ಹೇಳೋದು, ಯಾವತ್ತೂ ಕೂಡ ಡಿವೈಡರ್ ಸ್ವಲ್ಪ ಹೈಟ್ ಇರಬೇಕು ಅಂತ ಹೇಳಿ. ಡಿವೈಡರ್ ಹೈಟ್ ಇದ್ದಾಗ ಇಲ್ಲಿ ಅಪಘಾತ ಆದರೂ ಕೂಡ ಪಕ್ಕದ ರಸ್ತೆಯಲ್ಲಿ ಹೆಚ್ಚಿನ ಹಾನಿ ಆಗೋದಿಲ್ಲ. ಆದರೆ ಇಲ್ಲೇನಾಗಿದೆ, ನೀವು ನೋಡ್ತಾ ಇದ್ದೀರಿ, ಈ ಡಿವೈಡರ್ಗೆ ಬಂದು ಡಿಕ್ಕಿಯನ್ನು ಹೊಡೆದಿದೆ. ಅದರ ಅವಶೇಷಗಳನ್ನ ನೀವು ಗಮನಿಸ್ತಾ ಇರಬಹುದು. ನೋಡಿ ಇಲ್ಲಿ ಆ ಕಾರಿನ ಅವಶೇಷಗಳೆಲ್ಲವೂ ಕೂಡ, ಇದು ಸಂಪೂರ್ಣವಾಗಿ ಆ ಕಾರಿನ ಗ್ಲಾಸ್ ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ರು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಬಂದು ಡಿಕ್ಕಿ ಹೊಡೆದಿದೆ. ಇದು ನನ್ನ ಪ್ರಕಾರ KSRTCದು ಅಂತ ಅನ್ಸುತ್ತೆ. ಅವ್ರು ಬಂದು ಡಿಕ್ಕಿ ಹೊಡೆದು KSRTCಗೆ. ಒಟ್ಟಾರೆಯಾಗಿ ಹಾಗೆ ಕಾರಿನ ಒಂದಷ್ಟು ಅವಶೇಷಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಇಲ್ಲಿ ಬಿದ್ದಿದೆ. ಹಾಗೆ ನೀವು ಮುಂದೆ ಬರ್ಬೋದು ನೋಡಿ, ಕಾರ್ನಲ್ಲಿ ಇದ್ದಂಥದ್ದೆಲ್ಲವೂ ಕೂಡ ಇಲ್ಲಿ ಕೆಳಗಡೆ ಹೆಂಗೆ ಕಳಿಸಿ ಬಿದ್ದಿದೆ ಅಂತ ಹೇಳಿ. ಇದು ಕಾರ್ನ ಗ್ಲಾಸ್ ಎಲ್ಲವೂ ಕೂಡ. ಇಲ್ಲಿ ಡಿವೈಡರ್ ಡಿಕ್ಕಿ ಹೊಡೆದಿದೆ. ಡಿವೈಡರ್ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಕಂಟ್ರೋಲ್ ಸಿಕ್ಕಿಲ್ಲ. ಡಿವೈಡರ್ ಬಹಳ ಸ್ಲೋಪ್ ಆಗಿದ್ದ ಕಾರಣಕ್ಕಾಗಿ, ಅಥವಾ ನಾರ್ಮಲ್ ಡಿವೈಡರ್ ಇದು ನೋಡಿ, ಇಲ್ಲಿ ನೀವು ಗಮನಿಸ್ಬೋದು. ನಿಮಗೆ ಅವಶೇಷಗಳೆಲ್ಲವೂ ಕೂಡ ಇಲ್ಲಿ ಬಿದ್ದಿದೆ ಇಲ್ಲಿ. ಈಗ ಈ ರಸ್ತೆಯ ಕಡೆ ಗಮನಿಸಿ. ತುಮಕೂರು ರಸ್ತೆ ಅರ್ಥ ಆಯ್ತು ಅಂದ್ಕೊಳ್ತೀನಿ, ಇಂಡಿಕಾ ಕಾರ್ ಹೇಗೆ ಬರ್ತಾ ಇತ್ತು ಅಂತ ಹೇಳಿ. ಈ ಕಡೆಯಿಂದ KSRTC ಬಸ್ ಬರ್ತಾ ಇತ್ತು. ಅದು ತುಮಕೂರು ಮಾರ್ಗದಲ್ಲಿ ಹೋಗುವಂತ ಬಸ್. ಹೆಚ್ಚು ಕಡಿಮೆ 43 ಮಂದಿ ಪ್ರಯಾಣಿಕರಿದ್ರು.
ಈ ಕಾರ್ ಕಂಟ್ರೋಲ್ ತಪ್ಪಿ ಏನಾಗ್ಬಿಡುತ್ತೆ ಅಂದ್ರೆ ಆ KSRTC ಬಸ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. KSRTC ಬಸ್ ಸಮಯ ಪ್ರಜ್ಞೆಯಿಂದ ಮತ್ತೊಂದು ಮಹಾ ದುರಂತ ತಪ್ಪಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ KSRTC ಬಸ್ನವರು ಅಷ್ಟು ವೇಗವಾಗಿ ಬಂದು ಇಂಡಿಕಾ ಕಾರ್ ಡಿಕ್ಕಿ ಹೊಡೆದ್ರು ಕೂಡ ಕಾರಲ್ಲಿ ಪಲ್ಟಿ ಆಗಿದೆ, ಬಂದು ಅವರೇ ಡಿಕ್ಕಿ ಹೊಡೆದಿದೆ. ಆದ್ರೆ KSRTC ಬಸ್ನವರು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರು ಕಂಟ್ರೋಲ್ ಮಾಡಿ ನಿಲ್ಸಿದ್ದಾರೆ. ಆದ್ರೆ KSRTC ಬಸ್ನ ಮುಂಭಾಗ ನೋಡಿ, ಈ ರೀತಿಯ KSRTC ಬಸ್ ಬರ್ತಾ ಇತ್ತಾ, ಬರುವಾಗ ಹೋಗಿ ಮುಂಭಾಗಕ್ಕೆ ಗುದ್ದು ಬಿಟ್ಟಿದೆ. ಮುಂಭಾಗಕ್ಕೆ ಗುತ್ತಾ ಇದ್ದ ಹಾಗೆ KSRTC ಮುಂಭಾಗವೂ ಕೂಡ ನಜ್ಜುಗುಜ್ಜಾಗಿದೆ. ಪುಣ್ಯಕ್ಕೆ ಅದೃಷ್ಟವಶಾತ್ KSRTC ಬಸ್ನಲ್ಲಿ ಇದ್ದಂಥವರಿಗೆ ಯಾರಿಗೂ ಕೂಡ ಹೆಚ್ಚಿನ ಹಾನಿಯಾಗಿಲ್ಲ. ಡ್ರೈವರ್ ಹಾಗೆ ಕಂಡಕ್ಟರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ, ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಆದರೆ ಕಾರ್ನಲ್ಲಿ ಇದ್ದಂಥ 5 ಮಂದಿಯಲ್ಲಿ 4 ಜನ, ಆ ದೃಶ್ಯವನ್ನು ನಿಮಗೆ ತೋರಿಸೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ, ಕಾರಿನ ಒಳಗಡೆಯ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗ್ಬಿಟ್ಟಿದ್ದಾರೆ, ಅಪ್ಪಚ್ಚಿಯಾಗಿದ್ದಾರೆ. ಮುಖವನ್ನು ಗುರ್ತು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ. ಅದರಲ್ಲಿ ಕೇವಲ ಓರ್ವ ಮಾತ್ರ ಸ್ವಲ್ಪ ಉಸಿರಾಡ್ತಾ ಇದ್ದ, ಲಲಿತ್ ಅಂತ ಹೇಳಿ, ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಗೆ ಆತನು ಕೂಡ ಸಾವನ್ನಪ್ಪಿದ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಮತ್ತೆ 5 ಮಂದಿ ಸಾವನ್ನಪ್ಪಿದ್ದಾರೆ. ಹೊಸಕೋಟೆಯ ದುರಂತಕ್ಕೆ 7 ಮಂದಿ, ಅದರ ಮಾನ್ಯ ದಿನವೇ ಸಂಭವಿಸಿದಂಥ ಈ ದುರಂತದಲ್ಲಿ ಒಟ್ಟು 5 ಮಂದಿ ಸಾವನ್ನಪ್ಪಿದ್ದಾರೆ. ನೈಟ್ ಔಟು, ಜಾಲಿ ರೈಡು ಅಥವಾ ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಹೋಗಿದ್ದು ಹೊಸಕೋಟೆ ದುರಂತದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ನೋಡಿ. ಓಕೆ, ಇವರೆಲ್ಲ ಯಾರು, ಯಾಕೆ ಬಂದಿದ್ರು ಅನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋದಾದ್ರೆ, ಇವರೆಲ್ಲರೂ ಕೂಡ ಈಗ ಗೊತ್ತಾಗ್ತಿರುವ ಮಾಹಿತಿಯ ಪ್ರಕಾರ ಮೂಲತಃ ದೊಡ್ಡಬಳ್ಳಾಪುರ ಭಾಗದವರು. ಆ 5 ಮಂದಿಯಲ್ಲಿ 3 ಆತ್ಮೀಯ ಸ್ನೇಹಿತರು, ಸದಾ ಕಾಲ ಒಟ್ಟಿಗೆ ಓಡಾಡ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದ, ಅದಾದ ಬಳಿಕ ಈ CC ಕ್ಯಾಮ್ರಾವನ್ನು ಫಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ, ಮತ್ತೊಬ್ಬ ಹ್ಯಾಂಡ್ಲೂಮ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ, ಇನ್ನೊಂದು ಯಾವುದ್ರೊಳಗೆ ಕೆಲಸವನ್ನು ಮಾಡ್ತಾ ಇದ್ದಂತೆ. ಹರ್ಷಿತ್ ಎನ್ನುವಂಥ ಹುಡುಗ ಈ ರಾಜನಕುಂಟೆ ಭಾಗದಲ್ಲಿ PUC ಓದ್ತಿದ್ದ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಅವರ ಹೆಸರು ಲಿಖಿತ್ ಏನೋ ಸ್ವಲ್ಪ ಇದ್ರ ಬರುತ್ತೆ, ಮತ್ತೊಬ್ಬ ಕೇಶವ್, ಮತ್ತೊಬ್ಬ ದುರ್ಗಾ ಪ್ರಸಾದ್ ಅಂತ ಹೇಳಿ, ಮತ್ತೊಬ್ಬ ಹರ್ಷಿತ್ ಅಂತ ಹೇಳಿ, ಒಟ್ಟಾರೆಯಾಗಿ 5 ಮಂದಿ. ಅಂದ್ರೆ ಎಲ್ಲರೂ ಕೂಡ ಎಜುಕೇಶನ್ ಮುಗಿಸ್ಕೊಂಡು, ಒಬ್ಬ ಮಾತ್ರ ಓದ್ತಾ ಇದ್ದ, ಇನ್ನೆಲ್ಲರೂ ಕೂಡ ಎಜುಕೇಶನ್ ಮುಗಿಸ್ಕೊಂಡು ಬೇರೆ ಬೇರೆ ಕೆಲಸವನ್ನ ಮಾಡ್ತಿದ್ದಂಥವ್ರು, ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದಂಥವ್ರು. ಇವರು ಮನೆಯಲ್ಲಿ ಇವ್ರು ಎಲ್ಲಿಗೆ ಹೋಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಹೇಳೋದಿಕ್ಕೆ ಕಾರ್ನಲ್ಲಿದ್ದಂಥ 5 ಜನರು ಕೂಡ ಬದುಕಿಲ್ಲ. ಹೀಗಾಗಿ ಈಗಲೂ ಕೂಡ ಇವ್ರು ಎಲ್ಲಿಗೆ ಹೋಗಿದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೊಸಕೋಟೆ ದುರಂತದಲ್ಲಿ ಏನಾಯ್ತು ಹೇಳಿ, ಅವರು ಕೂಡ ಏನೋ ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಹೋಗಿದ್ರಂತೆ, ಜಾಲಿ ರೈಡ್ ಹೋಗಿದ್ರಂತೆ, ನೈಟ್ ಔಟ್ ಹೋಗಿದ್ರಂತೆ, ಇಂಥದ್ದೇ ಚರ್ಚೆ ಇದೆ. ಬಿಟ್ರೆ ಅವ್ರು ಎಲ್ಲಿಗೆ ಹೋಗಿದ್ರು, ಏನು ಮಾಡ್ತಾ ಇದ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಇವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಕುಟುಂಬಸ್ಥರು ಹೇಳ್ತಿರುವ ಪ್ರಕಾರ ಅದರಲ್ಲಿ ಒಬ್ಬ ನಿನ್ನೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೊರಟೋಗಿದ್ದಂತೆ, ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಸ್ನೇಹಿತರ ಜೊತೆಗೆ ಅಂತ ಹೇಳಿ. ಮತ್ತೊಬ್ಬ ಸಂಜೆಯ ಸುಮಾರಿಗೆ ಮನೇಲಿ ಹೇಳೋಗಿದ್ದಂತೆ ಒಂದು 10 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ ಅಂತ. ಇನ್ನೊಬ್ಬ ಕೂಡ ಅಷ್ಟೇ, ನಾನು ಕೂಡ ಯಾವುದೋ ರಾತ್ರಿ, ಶಿವರಾತ್ರಿ ಅಲ್ಲ, ಶಿವರಾತ್ರಿ ಪೂಜೆ ಎಲ್ಲ ನಿನ್ನ ಕಡೆ ಇತ್ತಲ್ಲ, ಆ ಕಾರಣಕ್ಕಾಗಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳೋಗಿದ್ರಂತೆ. ಅವ್ರು ದೇವಸ್ಥಾನಕ್ಕೆ ಬಂದಿದ್ರು ಅಥವಾ ಹೈವೇಯಲ್ಲಿ ರಾತ್ರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇರುವಂಥ ಕಾರಣಕ್ಕಾಗಿ ಬಂದಿದ್ರು, ಯಾವುದು ಕೂಡ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮನೆಯಿಂದ ಹೋಗಿದ್ದೊಂದೇ ಗೊತ್ತು. ಪೋಷಕರಿಗೆ ಉಳಿದಂತೆ ಯಾವ ಮಾಹಿತಿಯೂ ಕೂಡ ಇಲ್ಲ. ಬಂದರು, ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡ್ರು. ಬಂದಾದ್ಮೇಲೆ ಮಕ್ಕಳ ಫೋನಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿದ್ದು ಪೊಲೀಸರು. ಮಕ್ಕಳ ಆ ವಿಚಾರವನ್ನು ಕೇಳಿ ಪೋಷಕರು ಶಾಕ್. ಆ ಶಾಕಿಂದ ಅವ್ರಿಗೆ ಸದ್ಯಕ್ಕಂತೂ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಪರಿಸ್ಥಿತಿ ನಾವು ಈ ಸಂದರ್ಭ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಎಲ್ರಿಗೂ ಕೂಡ ಎಚ್ಚರಿಕೆ ಗಂಟೆ. ಒಂದು ಕಡೆಯಿಂದ ನೋಡಿ, ಇಲ್ಲಿ ಮತ್ತೊಂದು ಈಗ ತಾನೇ ನೋಡಿ, ಇಲ್ಲಿ ಅಪಘಾತಗಳು ಹೇಗೆ ಸಂಭವಿಸುತ್ತೆ ಎನ್ನುವ ರೀತಿಯಲ್ಲಿ ಅವರ ಸಹಾಯಕ್ಕೆ ಧಾವಿಸಬೇಕು ಈಗ ತಕ್ಷಣಕ್ಕೆ. ಈ ರೀತಿಯಾಗಿ ಈ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತ ಸಂಭವಿಸ್ತಾ ಇರುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಯಾರು ಕೂಡ ಈ ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ನಲ್ಲೋ ಅಥವಾ ಇನ್ನೆಲ್ಲೋ ನೋಡಿಕೊಂಡು ದಯವಿಟ್ಟು ಓಡಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಸಾಲು ಸಾಲು ಅಪಘಾತ ಸಂಭವಿಸ್ತಾ ಇರುವಂತಹ ರಸ್ತೆ ಇದು. ಪೋಷಕರು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ, ಹಾಗೆ ವಿದ್ಯಾರ್ಥಿಗಳು ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಮಾಡ್ತಿರುವಂಥ ಸ್ಪಷ್ಟ ಉದ್ದೇಶ ಕೂಡ ಅದೇ, ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ನಾವು ಅಲ್ಲಿ ಅವರ ಸಹಾಯಕ್ಕೆ ಧಾವಿಸಬೇಕು. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.